ग्रामीण लोगों को लाभ पहुंचाने और उनकी स्वास्थ्य समस्याओं के समाधान के लिए गुरु नानक और मेगुरी अस्पताल बीदर के संयुक्त तत्वावधान में विशेषज्ञ डॉक्टरों के सहयोग से चिड़गुप्पा तालुके के नीरणा गांव के प्राथमिक कृषि सहकारी समिति के परिसर में एक मुफ्त स्वास्थ्य जांच शिविर का आयोजन किया गया। गुरु नानक अस्पताल के मुख्य कार्यकारी अधिकारी एसपी कामेश्वर ने कहा कि ग्रामीण क्षेत्रों के गरीब लोगों के लिए मुफ्त जांच शिविर का आयोजन किया गया था और सैकड़ों रोगियों ने भाग लिया। उन्होंने कहा कि ग्रामीण क्षेत्रों के लोगों को बेहतर इलाज के लिए दूर जाना पड़ता है, खासकर बुजुर्गों को कई समस्या होती है। इसीलिए गुरु नानक और मेगुरी अस्पताल बीदर और यशविनी सहकारी सदस्य स्वास्थ्य देखभाल ट्रस्ट ने ग्रामीण लोगों के लिए एक मुफ्त शिविर का आयोजन किया है और नेड़ा गांव के आसपास के गांव के 350 से अधिक मरीजों ने आकर इलाज कराया। उन्होंने कहा कि उन्होंने एसोसिएशन के सदस्यों को बधाई दी और कहा कि आने वाले दिनों में हम और भी कार्यक्रम आयोजित करेंगे जिससे समुदाय को लाभ होगा। पीकेपीएस के अध्यक्ष जगन्नाथ रेड्डी एखेली उन्होंने कहा कि गुरु नानक और मेगुरी अस्पतालों के संयुक्त आश्रय में हमारे नीरणा गांव और आसपास के क्षेत्रों के ग्रामीणों के लिए यशस्विनी ट्रस्ट द्वारा आयोजित मुफ्त स्वास्थ्य जांच में 300 से अधिक लोगों ने स्वास्थ्य जांच कराई है। नीरणा के पीकेपीएस निर्देशक कर्मचारियों और ग्रामीणों को उनके सहयोग के लिए धन्यवाद दिया। यशस्विनी जिला समन्वयक प्रशांत सोपन्ना ने बताया कि यशस्विनी योजना के तहत पंजीकृत सदस्यों को 5 लाख रुपए तक का निःशुल्क इलाज दिया जाएगा। उन्होंने कहा कि महिलाओं के लिए सिजेरियन सहित विभिन्न बीमारियों के सर्जिकल उपचार के लिए पंजीकृत सदस्यों को इस योजना का लाभ उठाना चाहिए। डॉक्टर संदीप गायकवाड़, डॉक्टर सुप्रिया दुर्गाड़ा, डॉक्टर विनोद खेलिए, डॉक्टर बैजनाथ मदाना, डॉक्टर अभिषेक शिवमूर्ति ने स्वास्थ्य जांच की। इस अवसर पर पीकेपीएस के उपाध्यक्ष मल्लप्पा कोरी, निर्देशक रसूल साहब लश्करी, चंद्रशेखर पाटिल, जगन्नाथ और गुरु नानक और मेगुरी हॉस्पिटल के स्टाफ सदस्य उपस्थित थे। चिड़गुप्पा से अजीम की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ನಾನು ಡಾಕ್ಟರ್ ವಿನೋದ್ ಖೇಳಿಗೆ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಗುರುನಾನಕ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ದಿನದಲ್ಲಿ ನೋಡಬೇಕಂದ್ರೆ ತುಂಬಾ ಕಿಡ್ನಿ ಪ್ರಾಬ್ಲಮ್ಸ್ ತುಂಬಾ ಪೇಷಂಟ್ಸ್ ಬರ್ತಾಯಿದೆ. ಆಲ್ಮೋಸ್ಟ್ ಎವ್ರಿಗೆ ಕಿಡ್ನಿ ಸ್ಟೋನ್ಸ್ ಇರುತ್ತೆ, ಮೂತ್ರಪಿಂಡ ಕ್ಯಾನ್ಸರ್ ಆಗಿರಲಿ, ಬ್ಲ್ಯಾಡರ್ ಕ್ಯಾನ್ಸರ್ ಆಗಿರಲಿ, ತುಂಬಾ ದೊಡ್ಡ ಪ್ರಮಾಣದ ರೋಗಗಳು ಬರ್ತಾಯಿದೆ. ಸೊ ಇದ್ರದ್ದು ಟ್ರೀಟ್ಮೆಂಟ್ ಎಲ್ಲ ತೊಗೋಬೇಕಂದ್ರೆ ಲೈಕ್ ಮುಂಚೆ ಸೋಲಾಪುರ್, ಹೈದ್ರಾಬಾದ್ ಹೋಗ್ತಾಯಿದ್ದರು, ತುಂಬ ಕಾಸ್ಟ್ಲಿ ಟ್ರೀಟ್ಮೆಂಟ್. ಸೊ ಇದು ಒಂದು ಬೀದರ್ ಅಂತ ನಮ್ಮ ಗುರುನಾನಕ್ ಹಾಸ್ಪಿಟಲ್ನಲ್ಲಿ ಲೇಸರ್ ಅಂತ ಒಂದು ಲೇಟೆಸ್ಟ್ ಮಷಿನ್ ಇದು ನಾವು ಗುರುನಾನಕ್ದವ್ರು ತೊಗೊಂಡು ಬಂದಿದ್ದಾರೆ. ಈ ಲೇಸರ್ ಮಷಿನ್ನ ಮುಂಚೆ ಏನು ನಾವು ಎಲ್ಲ ಕಿಡ್ನಿಯಲ್ಲಿ ಹೋಲ್ ಮಾಡ್ಕೊಂಡು ಎಲ್ಲ ಆಪ್ರೇಷನ್ ಮಾಡಬೇಕಾಗ್ತಿತ್ತು. ಲೇಸರ್ ಏನು ನ್ಯಾಚುರಲ್ ಆರಿಫೈಸ್ ಏನು ಯೂರಿನ್ ಜಾಗ ಇದೆ ಅಲ್ಲಿಂದ ಹೋಗಿ ಅದು ಸ್ಟೋನಿಗೆ ತೆಗೆದು ಬಿಡ್ತೀವಿ ವಿತೌಟ್ ಒಂದು ಇನ್ಸಿಷನ್ ಇಲ್ಲದೆ, ಒಂದು ಟಾಕ ಸಹಿತ ಇಲ್ಲದೆ. ಆ ಥರ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ನಮ್ಮ ಗುರುನಾನಕ್ ಹಾಸ್ಪಿಟಲ್ನಲ್ಲಿ ಬಂದಿದೆ. ಇದು ಯಶಸ್ವಿನಿ ಮೂಲಕ ಇಲ್ಲ ಯಾವುದೇ ನಿಮ್ಮದು ಇನ್ಶೂರೆನ್ಸ್ ಆಗಲಿ ಇದರ ಮೂಲಕ ಅದು ಈ ಚಿಕಿತ್ಸೆಯನ್ನು ಇದು ತಗೋಬೇಕು. ನಾನು ಡಾಕ್ಟರ್ ಮದನ ವೈದ್ಯನಾಥ್, ಸರ್ಜನ್, ಜನರಲ್ ಸರ್ಜನ್, ಗುರುನಾನಕ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತು ಇಲ್ಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿರ್ಣಯದಲ್ಲಿ ನಾವು ಇದು ಆರ್ಗನೈಸ್ ಮಾಡಿದ್ದಾರೆ. ಒಂದು ಕ್ಯಾಂಪು, ಹೆಲ್ತ್ ಕ್ಯಾಂಪು ಭಾಳ ಒಳ್ಳೆ ಸಕ್ಸಸ್ ಆಗಿದೆ ಅಂಥೇಳಿ ನನಗೆ ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟು ಮಳೆ ಇದ್ದರೂ ಎಲ್ಲ ಜನ ಆಸಕ್ತಿಯಿಂದ ಬಂದಿದ್ದಾರೆ. ಇವರು ಆರ್ಗನೈಸರ್ಸು, ಇಲ್ಲಿನ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ಮತ್ತು ಎಷ್ಟು ಜನ ಇಲ್ಲಿದ್ದು ಮೆಂಬರ್ಸ್ ಇದ್ದಾರೆ, ಎಲ್ಲರೂ ಊರವ್ರು ಕೂಡಿನೇ ಒಂದು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ಭಾಳ ಖುಷಿ ಮಾಡ್ತಾರೆ. ಪೇಷಂಟು ಭಾಳ ಇದ್ದಾರೆ. ಆ ಪೇಷಂಟ್ ನೋಡೋಕೆ ಭಾಳ ಮನಸ್ಸು ಬರ್ತಾಯಿದೆ. ನಮ್ಮ ಕಡೆ ಸ್ವಲ್ಪ ಎಷ್ಟು ಸಾಧ್ಯ ಇದೆ ಅಷ್ಟು ಮೆಡಿಸಿನ್ ತಂದೀವಿ, ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ. ಬಟ್ ಇದು ನಮಗೇನಾಗಿದೆ, ಈ ಯಶಸ್ವಿನ ಬಗ್ಗೆ ಭಾಳ ಮಾಹಿತಿ ಕೊಟ್ಟರು ಇವರು. ಯಶಸ್ವಿನ ಬಗ್ಗೆ ಇಷ್ಟು ಮಾಹಿತಿ ಇರಲಿಲ್ಲ. ಇನ್ನು ನಾವು ಭಾಳ ಜನಕ್ಕೆ ನಾವು ಸರ್ವಿಸ್ ಕೊಡ್ತೇವೆ ಮಾಹಿತಿ. ಅವ್ರಿಗೆ ಯಶಸ್ವಿನಿ ಇಲ್ಲಪ್ಪ ಹೋಗೋಣ, ಯಾರ್ಯಾರು ಅದಕ್ಕೆ ಲಭ್ಯ ಇದೆ ಆಗ್ತದೆ, ಅವ್ರಿಗೆ ಯಾರ್ಯಾರಿಗೆ ಸೌಲಭ್ಯ ಸಿಗ್ತದೆ ಇವತ್ತು ನಮ್ಗೆ ಕರೆಕ್ಟಾಗಿ ಗೊತ್ತಾಗಿದೆ. ಅದಕ್ಕೆ ಭಾಳ ಒಳ್ಳೆಯ ಮಾತದ. ನಾವು ಇನ್ಮೇಲೆ ಹೆಚ್ಚಿನ ಜನರಿಗೆ ನಾವು ಗರೀಬರಿಗೆ, ಸ್ಪೆಷಲಿ ದುಡ್ಡಿದ್ದವ್ರು ಎಲ್ಲೂ ಹೋಗ್ಬೋದು, ಗರೀಬರಿಗೆ, ಬಡವರಿಗೆ ನಾವು ಸಹಾಯ ಮಾಡೋಕ್ಕೆ ನಮ್ಗೆ ಇನ್ನೂ ಅನುಕೂಲ ಆಗ್ತದೆ ಅಂಥೇಳಿ ಈ ಕ್ಯಾಂಪ್ ಮುಖಾಂತರ ತಮಗೆ ತಿಳಿಸ್ತೀವಿ. ಹಾಗೆ ಅದ್ರ ಕಡೆಯಿಂದ ಅಧ್ಯಕ್ಷರು, ಸೆಕ್ರೆಟರಿ ಎಲ್ಲರಿಗೆ ನಿರ್ಣಯ ಇಲ್ಲ ಮತ್ತು ಯಾರ್ಯಾರು ಮೆಂಬರ್ಸ್ ಇದ್ದಾರೆ, ಮೀಡಿಯಾದವ್ರಿಗೆ, ಪ್ರತಿಯೊಬ್ಬರಿಗೆ ನಮ್ಮ ಕಡೆ ಭಾಳ ಧನ್ಯವಾದ. ಓಕೆ ಸರ್.